ಹಾಯ್ ಫ್ರೆಂಡ್ಸ್, ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನಾನು ಸಾಕಷ್ಟು ರೀತಿಯ ತರಕಾರಿಗಳನ್ನು ಉಪಯೋಗಿಸ್ಕೊಂಡು ಒಂದು ಬೆಳಗಿನ ತಿಂಡಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇದಕ್ಕೆ ನಾನು ವಟಾಣಿ, ಬೀನ್ಸು, ಈರುಳ್ಳಿ, ಬಟಾಟಿ ಮತ್ತು ಕ್ಯಾಪ್ಸಿಕಮ್ ತೆಗೆದುಕೊಂಡೇನಿ ನೋಡ್ರಿ. ಇನ್ನೂ ನೀವು ಯಾವುದಾದ್ರೂ ತರಕಾರಿ ಬೇಕಂದ್ರೆ ಹಾಕೋಬೋದು. ಇಲ್ಲಿ ನಾನು ಶಾವಿಗೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ರೀ ಫ್ರೆಂಡ್ಸ್. ತರಕಾರಿಗಳನ್ನ ಹಾಕಿಬಿಟ್ಟು ಶಾವಿಗೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಸ್ಕಿಪ್ ಮಾಡಿದ ವಿಡಿಯೋ ಪೂರ್ತಿಯಾಗಿ ನೋಡ್ಕೊಡ್ರಿ ಫ್ರೆಂಡ್ಸ್. ಆಮೇಲೆ ನಾನು ಜಸ್ಟ್ ಶಾವಿಗೆ ತೊಗೊಂಡೇನಿ. ಅದಕ್ಕೆ ಸ್ವಲ್ಪ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು ನೋಡ್ರಿ. ಇದು ಬೆಳಗಿನ ಬ್ರೇಕ್ಫಾಸ್ಟಿಗಂತೂ ಮಾಡಿಸಿದ ರೆಸಿಪಿ ಫ್ರೆಂಡ್ಸ್. ಇದನ್ನು ನೀವು ಮಕ್ಕಳ ಲಂಚ್ ಬಾಕ್ಸಿಗೂ ಹಾಕಿ ಕೊಡ್ಬೋದು. ಹೆಲ್ದಿಯಾಗೂ ಇರ್ತೈತ್ರಿ ಮತ್ತು ಮಕ್ಕಳ ಹೊಟ್ಟೆನೂ ತುಂಬ್ತೈತೆ ನೋಡ್ರಿ. ಶಾವಿಗೆನ ಈ ರೀತಿ 2 ಸ್ಪೂನ್ ತೊಗೊಂಡು ಹುರ್ಕೊಡ್ರಿ ಫ್ರೆಂಡ್ಸ್, ಅಂದ್ರೆ ಚೆನ್ನಾಗಿ ಹುರಿತಾವಂತ. ಒಂದು ಚಮಚಲೆ ಚಲೋ ತಂಗೆ ಹುರಿಯಂಗಿಲ್ರಿ ಅವು. ಹಿಂಗೆ 2 ಚಮಚಿ ತೊಗೊಂಡು ಮೇಲಿಂದ ಕೆಳಗೆ ಮಾಡಿದ್ರೆ ಚೆನ್ನಾಗಿ ಹುರಿತಾವೆ ನೋಡ್ರಿ ನಮ್ಮ ಶಾವಿಗೆ ಎಲ್ಲ. ಹಿಂಗೆ ಹುರ್ಕೋಬೇಕ್ರಿ. ನಮ್ಮ ಕಿಚನ್ ಕ್ವೀನ್ ಗೀತಾ ಚಾನಲ್ದಾಗ ಅನೇಕ ರೀತಿಯ ಬ್ರೇಕ್ಫಾಸ್ಟ್ ರೆಸಿಪಿಗಳದಾವ್ರಿ. ಹೆಲ್ದಿ ಆಗಿರುವಂಥ ಬ್ರೇಕ್ಫಾಸ್ಟ್ ರೆಸಿಪಿಗಳು, ಫೆಸ್ಟಿವಲ್ ರೆಸಿಪಿಗಳು, ಇನ್ಸ್ಟಂಟ್ ರೆಸಿಪಿಗಳು ಅದಾವ್ರಿ. ಒಂದ್ಸಲ ನೀವು ಚೆಕ್ ಮಾಡಿರಿ. ನಮ್ಮ ಚಾನಲ್ನ ಚೆಕ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ ಫ್ರೆಂಡ್ಸ್. ನಿಮಗೆ ಇಷ್ಟ ಆದ್ರೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿರಿ ಫ್ರೆಂಡ್ಸ್. ಆಲ್ ಅಂತ ಸೆಲೆಕ್ಟ್ ಮಾಡೋದ್ರಿಂದ ನಾನು ಹಾಕುವ ಅಡುಗೆಗಳ ನೋಟಿಫಿಕೇಷನ್ ನಿಮ್ಗೆ ಮೊದಲಿಗೆ ಬರ್ತೈತೆ ನೋಡ್ರಿ. ನೀವು ಮೊದಲು ನೋಡ್ಕೋಬೋದ್ರಿ. ನೋಡ್ರಿ ಸ್ವಲ್ಪ ಕೆಂಪಗೆ ಆಗ್ಬೇಕ್ರಿ ಶಾವಿಗೆ, ಅಲ್ಲಿವರೆಗೂ ಹುರ್ಕೊಡ್ರಿ. ನಮ್ಮ ಶಾವಿಗೆ ಎಲ್ಲ ಹುರಿದವ್ರಿ. ನಾ ಒಂದು ಪ್ಲೇಟಿಗೆ ಹಾಕೋತೀನಿ ರೀ. ಒಂದು ಪ್ಲೇಟ್ನಾಗ ತಕ್ಕೊಂಡು ನೋಡ್ರಿ, ಅದ ಕಡಾಯಿಗೆ ಮತ್ತೆ ಎಣ್ಣೆ ಹಾಕೋತೀನಿ ರೀ. ಒಂದು 4 ಚಮಚೆಯಷ್ಟು ಎಣ್ಣೆ ಹಾಕೋಬೇಕ್ರಿ. ನಾನು ಮಾಡುವ ಶಾವಿಗೆ ಉಪ್ಪಿಟ್ಟು ಒಂದು 3 ಜನಕ್ಕೆ ಆಗ್ತೈತೆ ನೋಡ್ರಿ. 3 ಜನ ಆರಾಮ್ಸೆ ತಿನ್ಬೋದು ರೀ. ನೀವು ಜಾಸ್ತಿ ಜನಕ್ಕೆ ಮಾಡ್ಕೋತೀನಿ ಅಂದರೆ ಜಾಸ್ತಿ ಹಾಕ್ಕೊಡ್ರಿ ಶಾವಿಗೆ. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕೋಬೇಕ್ರಿ. ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕೋಬೇಕು ನೋಡ್ರಿ. ಸಾಸಿವೆ ಜೀರಿಗೆ ಚಟಪಟ ಅನ್ಬೇಕ್ರಿ. ನೋಡ್ರಿ ನಮ್ಮ ಸಾಸಿವೆ ಜೀರಿಗೆ ಎಲ್ಲ ಚಟಪಟ ಅನ್ನಕತ್ತೀವಿ ರೀ. ಈಗ ಇದಕ್ಕೆ 1 ಸ್ಪೂನ ಉದ್ದಿನಬೇಳೆ ಹಾಕ್ಕೊಂಡೀನಿ ನೋಡ್ರಿ. ನಾನು ಉದ್ದಿನಬೇಳೆ ಹಾಕೋದ್ರಿಂದ ಟೇಸ್ಟ್ ಬರ್ತೈತೆ ರೀ. ಈಗ ಇದಕ್ಕೆ ಸ್ವಲ್ಪ ಕರಿಬೇವು ಹೆಸರು ಹಾಕ್ಕೋಬೇಕ್ರಿ. ನಿಮಗೆ ಖಾರ ಎಷ್ಟು ಬೇಕಲ್ರಿ ಅಷ್ಟೇ ಹಸಿಮೆಣ್ಸಿನ್ಕಾಯಿ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಡ್ರಿ. ನೀವು ಮಕ್ಕಳ ಲಂಚ್ ಬಾಕ್ಸಿಗೆ ಅದು ಹಾಕ್ನಂದ್ರೆ ಖಾರ ಕಡಿಮೆ ಹಾಕ್ಕೊಡ್ರಿ. ಮಕ್ಕಳು ಖಾರ ಜಾಸ್ತಿ ತಿನ್ನಂಗಿಲ್ಲಲ್ರಿ. ಇಲ್ಲಿ ನಾ ಒಂದು 3 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡೀನಿ ರೀ. ಖಾರದವ್ರಿ ನಮ್ಮ ಹಸಿಮೆಣ್ಸಿನ್ಕಾಯಿ, ಅದಕ್ಕೆ 3 ಹಾಕೀನಿ ರೀ. ಈಗ ಇದಕ್ಕೆ ಸ್ವಲ್ಪ ಶೇಂಗಾ ಹಾಕೋಬೇಕು ನೋಡ್ರಿ. ಶೇಂಗಾ ಮತ್ತು ಉದ್ದಿನಬೇಳೆ ಹಾಕೋದ್ರಿಂದ ಶಾವಿಗೆ ಉಪ್ಪಿಟ್ಟು ರುಚಿ ತುಂಬ ಚೆನ್ನಾಗಿ ಬರ್ತೈತ್ರಿ. ಅದಕ್ಕೋಸ್ಕರ ಹಾಕೋಬೇಕ್ರಿ. ಈಗ ನಾವು ತೊಗೊಂಡಿದ್ದೀವಲ್ರಿ ಎಲ್ಲ ಸಣ್ಣಗೆ ಕಟ್ ಮಾಡಿ ತರಕಾರಿನ, ಅದನ್ನ ಹಾಕ್ಕೊಂಡ್ರಿ. ಇಲ್ಲಿ ನಾನು ವಟಾಣಿ ಮತ್ತು ಆಲೂಗಡ್ಡೆ, ಈರುಳ್ಳಿ, ಕ್ಯಾಪ್ಸಿಕಮ್ಮು, ಬೀನ್ಸು, ಕ್ಯಾರೆಟು ಎಲ್ಲ ಹಾಕ್ಕೊಂಡೇನಿ ನೋಡ್ರಿ. ಇನ್ನೂ ನಿಮಗೆ ಬೇಕಂದ್ರೆ ಕಾಲಿಫ್ಲವರ್ ಹಾಕ್ಕೋಬೋದ್ರಿ, ಕ್ಯಾಬೇಜ್ ಹಾಕ್ಕೋಬೋದ್ರಿ. ನನ್ನ ಕಡೆ ಇಷ್ಟು ತರಕಾರಿ ಇತ್ತು ರೀ, ಇಷ್ಟು ಹಾಕೀನಿ ನೋಡ್ರಿ. ತರಕಾರಿ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಬಾಡಿಸ್ಕೋಬೇಕ್ರಿ. ಸ್ವಲ್ಪ ಸಾಫ್ಟ್ ಆಗ್ಬೇಕು ನೋಡ್ರಿ, ಅಲ್ಲಿವರೆಗೂ ಚೆನ್ನಾಗಿ ಬಾಡಿಸ್ಕೊಡ್ರಿ. ಈ ಉಪ್ಪಿಟ್ಟು ರುಚಿ ಅಂತೂ ತುಂಬ ಚೆನ್ನಾಗಿತ್ತು ರೀ ಫ್ರೆಂಡ್ಸ್. ಮಕ್ಕಳು ಹಂಗೆ ತರಕಾರಿ ತಿನ್ನಂಗಿಲ್ಲಲ್ರಿ. ಈ ರೀತಿ ಉಪ್ಪಿಟ್ಟು ಮಾಡಿಕೊಡ್ರಿ. ಮಕ್ಕಳು ಲಂಚ್ ಬಾಕ್ಸಿಗಂತೂ ಮಾಡಿಸಿದ ರೆಸಿಪಿ ನೋಡ್ರಿ ಫ್ರೆಂಡ್ಸ್. ಇಷ್ಟಪಟ್ಟು ತಿಂತಾರು ಮತ್ತು ಹೊಟ್ಟೆನೂ ತುಂಬ್ತೈತೆ ರೀ ಫ್ರೆಂಡ್ಸ್.
ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕ್ರಿ. ಒಂದು ಚಿಟಿಕೆ ಅರಿಶಿನ ಹಾಕ್ಕೊಂಡೇನಿ ನೋಡ್ರಿ. ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಡ್ರಿ. ಆತ್ರಿ ನಮ್ಮ ತರಕಾರಿ ಎಲ್ಲ ಸಾಫ್ಟ್ ಆಗಾಕತೈತಿ. ನೋಡ್ರಿ ನಿಮಗೆ ಗುರ್ತಾಗತೈತಲ್ರಿ ತರಕಾರಿ ಎಲ್ಲ ಸಾಫ್ಟ್ ಆಗಿದ್ದು. ಈಗ ಇದಕ್ಕೆ ನಾವು ಮೊದಲ ಹುರಿದು ಇಟ್ಕೊಂಡಿದ್ದೀವಲ್ರಿ ಶಾವಿಗೆನ ಇದಕ್ಕೆ ಹಾಕ್ಕೋಬೇಕು ನೋಡ್ರಿ. ನಮ್ಮ ಉತ್ತರ ಕರ್ನಾಟಕದ ಸಾಕಷ್ಟು ರೆಸಿಪಿಗಳು ಅದಾವ್ರಿ ಫ್ರೆಂಡ್ಸ್ ನನ್ನ ಚಾನಲ್ದಾಗ. ಇನ್ನೂ ಮತ್ತು ನಿಮಗೆ ಯಾವುದಾದ್ರೂ ಬೇಕಾಗಿದ್ರೆ ನನಗೆ ಕಮೆಂಟ್ ಹಾಕ್ರಿ, ನಾನು ಮಾಡಿ ತೋರಿಸ್ತೀನಿ ರೀ. ಗ್ಯಾಸ್ ಸಿಮ್ ಇಟ್ಬಿಟ್ಟು ಶಾವಿಗೆ ಹಾಕ್ಕೋಬೇಕು ನೋಡ್ರಿ. ಶಾವಿಗೆ ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ. ಉದುರಾಗಿ ತುಂಬ ಚೆನ್ನಾಗಿ ಬಂದಿತ್ತು ರೀ ಫ್ರೆಂಡ್ಸ್ ಶಾವಿಗೆ ಉಪ್ಪಿಟ್ಟು. ನೀವು ನಿಮ್ಮ ಮನ್ಯಾಗ ಒಂದ್ಸತಿ ಟ್ರೈ ಮಾಡಿರಿ, ಹೆಂಗೆ ಬಂತು ಅಂತಲೂ ನನಗೆ ಕಮೆಂಟ್ ಹಾಕ್ರಿ ಫ್ರೆಂಡ್ಸ್. ಈಗ ಇದಕ್ಕೆ ಬಿಸಿ ನೀರು ಹಾಕ್ಕೋಬೇಕು ನೋಡ್ರಿ. ನಾನು ಮೊದಲೇ ನೀರು ಕಾಸಿ ಇಟ್ಕೊಂಡಿದ್ದೆ ರೀ. ನಾನಿಲ್ಲ 2 ಕಪ್ನಷ್ಟು ನೀರು ಹಾಕೇನಿ ರೀ ಫ್ರೆಂಡ್ಸ್. ಈ ಶಾವಿಗೆಗೆ 2 ಕಪ್ನಷ್ಟು ಬಿಸಿ ನೀರು ಹಾಕ್ಕೊಂಡೇನಿ ನೋಡ್ರಿ. ಬಿಸಿ ನೀರನ್ನು ಹಾಕ್ರಿ ಫ್ರೆಂಡ್ಸ್, ತಣ್ಣೀರು ಹಾಕಬೇಡ್ರಿ, ಶಾವಿಗೆ ಉಪ್ಪಿಟ್ಟು ಚೆನ್ನಾಗಿ ಆಗೋದಿಲ್ಲ. ಬಿಸಿ ನೀರು ಹಾಕಿದ್ರೇ ಚೆನ್ನಾಗಿ ಆಗುತ್ತೆ ನೋಡ್ರಿ. ಹಾಕಿಬಿಟ್ಟು ಚಲೋ ತಂಗಿ ಮಿಕ್ಸ್ ಮಾಡಿಕೊಡ್ರಿ. ಆಗಲೇ ಸ್ವಲ್ಪ ನೀರು ಉಳಿಸಿದ್ದೆ ರೀ, ಅದನ್ನು ಹಾಕಿಬಿಟ್ಟು ನೋಡ್ರಿ. 2 ಕಪ್ ನೀರು ತೊಗೊಂಡೇನಿ ರೀ ನಾನು. ನೀವು ಎಷ್ಟು ಉಪ್ಪಿಟ್ಟು ಮಾಡ್ತೀರಲ್ರಿ, ಎಷ್ಟು ಶಾವಿಗೆ ತೊಗೋತಿರಲ್ಲ ಅದ್ರ ಮ್ಯಾಗ ನೀರು ಬಿಸಿ ಮಾಡಿ ಇಟ್ಕೋರಿ. ಈಗ ಸಿಮ್ ಗ್ಯಾಸ್ನಾಗ ಒಂದು 5 ನಿಮಿಷ ಮುಚ್ಚಳ ಮುಚ್ಚಿ ಇಡ್ಬೇಕು ನೋಡ್ರಿ. ಅಂದ್ರೆ ನಮ್ಮ ಶಾವಿಗೆ ಉಪ್ಪಿಟ್ಟು ಚೆನ್ನಾಗಿ ಆಗ್ತೈತೆ ರೀ. 5 ನಿಮಿಷ ಇಟ್ಬಿಟ್ಟು ಗ್ಯಾಸ್ ಆಫ್ ಮಾಡಿರಿ. ನೋಡ್ರಿ ಎಷ್ಟು ಚಂದ ಕಾಣಕತ್ತೈತಲ್ರಿ ನಮ್ಮ ಶಾವಿಗೆ ಉಪ್ಪಿಟ್ಟು. ನೋಡಿದ್ರೆ ನಮ್ಮ ಬಾಯಾಗ ನೀರು ಬರಕತ್ತಾವಲ್ರಿ. ಈಗ ಇದಕ್ಕೆ ಮತ್ತೆ ಒಂದು ಅರ್ಧ ಲಿಂಬೆ ಹಣ್ಣು ಹಿಂಡ್ಕೊಂಡೇನ್ರಿ ನಾನು. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕ್ರಿ. ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ. ಇನ್ನು ಭಾಳ ಬಿಸಿ ಇತ್ತು ರೀ ನಮ್ಮ ಶಾವಿಗೆ ಉಪ್ಪಿಟ್ಟು. ಸ್ವಲ್ಪ ಆರಿದ್ರಂತೂ ಉದುರಾಗಿ ಚೆನ್ನಾಗಿ ಬಂದಿತ್ತು ನೋಡ್ರಿ. ಭಾಳ ಚಲೋ ಆಗಿತ್ತು ರೀ ಶಾವಿಗೆ ಉಪ್ಪಿಟ್ಟು. ತರಕಾರಿ ಶಾವಿಗೆ ಉಪ್ಪಿಟ್ಟು ರೆಡಿ ಆಯ್ತು ನೋಡ್ರಿ. ಭಾಳ ಟೈಮು ಬೇಕಾಗಂಗಿಲ್ಲ ರೀ ಫ್ರೆಂಡ್ಸ್. ಒಂದು 10 ನಿಮಿಷದಾಗ ನೀವು ಇದನ್ನು ಮಕ್ಕಳ ಬ್ರೇಕ್ಫಾಸ್ಟಿಗೆ ಹಾಕ್ಬೋದು ರೀ. ನಮ್ಮ ಶಾವಿಗೆ ಉಪ್ಪಿಟ್ಟು ರೆಡಿ ಆಯಿತು ನೋಡ್ರಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ರೀ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿ ಒಂದಿಗೆ ಸಿಗ್ತೀನಿ ರೀ.